ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್ಸ್. ಇವತ್ತು ಒಂದು ಬ್ರೈಡಲ್ ಡಿಸೈನ್ ತೋರ್ಸಕತ್ತೀನಿ. ಭಾಳ ಕ್ವಿಕ್ಕಾಗಿ ಮೂವ್ ಆಗುವಂಥದ್ದು ಒಂದು ಬ್ರೈಡಲ್ ಡಿಸೈನ್ ನೋಡೋಣ. ನಾನು ಇಲ್ಲಿ ಒಂದು ದಾರ ತೊಗೊಂಡು ಹಿಂಗೆ ಲಾಕ್ ಮಾಡ್ಕೊಂಡೀನಿ. ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ಚೈನ್ ಹಾಕ್ಕೊಳ್ಳೋಣ. ಒಂದು 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ನಾವು ಲಾಕ್ ಮಾಡಿಕೊಂಡು ಪರ್ಫೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೊರಿ. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತು ಚೈನ್ ಸ್ಟಿಚ್ 1 2 3 4. 4 ಚೈನ್ ಸ್ಟಿಚ್ ಸೇಮ್ 2 ಸತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದ್ಮ್ಯಾಗ ನಾವಿಲ್ಲಿ ಲಾಕ್ ಮಾಡಿಕೊಂಡೆ ಆಯ್ತು. ಈಗ ನಾವು ದಾರಾನ ಮ್ಯಾಗ ಎಳಿಬೇಕು. ದಾರಾನ ಮ್ಯಾಗ ಎಳೆದು ಇದ್ರಾಗ ನಾವು ಬೀಡನ್ನ ಸೇರಿಸೋಣ. ನಾನಿಲ್ಲಿ ರೌಂಡ್ ಬೀಡ್ ತೊಗೊಂಡಿನಿ, ರಿಂಗ್ ಬೀಡ್. ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ ತೊಗೊಂಡು ಹಿಂಗೆ 2 ರಿಂಗ್ ಬೀಡ್ ಮಧ್ಯದಾಗ ಈ ಒಂದು ರೌಂಡ್ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟು ಬೀಡ್ ಲಾಕ್ ಮಾಡ್ಕೊರಿ, ಅದಾದ್ಮ್ಯಾಗ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೊರಿ. ಹಿಂಗೆ ಈಗ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಹಿಂಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ನಾವು ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಈಗ ಮತ್ತೆ ನಾನು 3 ಆಯಿತು. ಇದು 4ನೇ ಚೈನ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನಾನು ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ ನಾನು ಒಂದು 4 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ರಿಂಗ್ ಬೀಡ್ ಆದ್ಮ್ಯಾಗ ನಾವು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ನಾವು 4 ಇಲ್ಲ 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ನಾವು ಮತ್ತೆ ಒಂದು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಅಂದರೆ ರಿಂಗ್ ಬೀಡ್ ಆದಮೇಲೆ 3 ಸತಿ ನಾವು ಹಿಂಗೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 2, ಅದಾದ್ಮ್ಯಾಗ ರಿಂಗ್ ಬೀಡ್ ಹಾಕಿದ್ದಾದ್ಮ್ಯಾಗ 3. ಇನ್ನು ನೆಕ್ಸ್ಟ್ ಸೀರೆ ಫುಲ್ಲು 3 ಹಾಕ್ಕೋಬೇಕು. ರಿಂಗ್ ಬೀಡ್ ಆದಮೇಲೆ 3 ಸತಿ. ಈಗ ನಾವು ರಿಂಗ್ ಬೀಡನ್ನ ಮತ್ತು ರೌಂಡ್ ಬೀಡನ್ನ ಸೇರಿಸಿ ಫಸ್ಟ್ ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಅದಾದ್ಮ್ಯಾಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮತ್ತೆ 4 ಚೈನ್ ಸ್ಟಿಚ್ನ ಹಾಕೊಳ್ಳೋಣ. ನೋಡ್ರಿ, ಇದು ಫಸ್ಟ್ನೇ ಸತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ನಾವು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ನಾನು 4 ಇಲ್ಲ 5, ನೀವು ಮಧ್ಯದ್ದು 4 ಆದರೆ 4 ಹಾಕೋರಿ, ಇಲ್ಲ 5 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 4 5 4 ಇಲ್ಲ 4 4 4 ಹಿಂಗೂ ಹಾಕ್ಕೋಬೋದು.
ನೋಡಿರಿ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತು ನಾವು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ ನೋಡಿರಿ. ಸ್ಟಾರ್ಟಿಂಗ್ ಮಾತ್ರ 2 ಸತಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಅದಾದ್ಮ್ಯಾಗ ನಾವು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ 3 ಸತಿ ನೋಡಿರಿ ಬೀಡ್ ಹಾಕಿ ಆದಮೇಲೆ 1 2 ಈಗ 3ನೇದನ್ನ ಹಾಕ್ಕೋಬೇಕು ನಾನು. ಸೊ ಸೇಮ್ ಅದ ಪ್ರೋಸೆಸ್ 3 ಹಾಕಿ ಬೀಡ್ ಆದಮೇಲೆ 3 ಚೈನ್ಸ್ನ ಅಂದ್ರೆ 4 ಚೈನ್ಸ್ನ 3 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ನಾವು ಈಗ ಸೆಕೆಂಡ್ ಸ್ಟೆಪ್ಪಿಗೆ ಬರೋಣ. ಬೇಸ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಅಂದರೆ ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು 4 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಮತ್ತು ನಾವು ಫಸ್ಟ್ ಎಲ್ಲಿ 4 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಮ್ಯಾಗನ ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಏನು ನೆಕ್ಸ್ಟ್ 4 ಚೈನ್ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗೆ ಒಂದು ಸತಿ ನೀವು ನಾಟ್ ಹಾಕ್ಕೊಳ್ರಿ. ಅಂದರೆ ಲಾಕ್ ಸ್ಟಿಚ್ ಹಾಕ್ಕೊಂಡು ನೀಡಲ್ ಮ್ಯಾಗ 2 ಸತಿ ದಾರ ತೊಗೋಬೇಕು. ನೀವು ಬೇಕಂತಂದ್ರೆ ಡಬಲ್ ಕ್ರೋಶಾಗೂ ಹಾಕೋರಿ. ನಾನಿಲ್ಲಿ ಟ್ರಿಬಲ್ ಕ್ರೋಶ ಹಾಕಕತ್ತೀನಿ. ಸೊ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಬೀಡ್ ಒಳಗಡೆಯಿಂದ ತಂದು 2ರಾಗ 1 2ರಾಗ 1 ಮತ್ತು 2ರಾಗ 1 ಅಂಥೇಳಿ 3 ಸತಿ ನಾವು ಮಾಡ್ಕೋಬೇಕು. ಸೊ ನೋಡಿರಿ ಫಸ್ಟ್ 2ರಾಗ 1 ಹಾಕಬೇಕು. ಅದಾದ್ಮ್ಯಾಗ 2ರಾಗ 1 ಮತ್ತು 2ರಾಗ 1. ಸೊ ಹಿಂಗೆ ನಾವು ತ್ರಿಬಲ್ ಕ್ರೋಶ ರಿಂಗ್ ಫುಲ್ಲು ಮಾಡ್ಕೋತಾ ಹೋಗ್ಬೇಕು. ರಿಂಗ್ ಒಳಗೆ ಎಷ್ಟು ಹಿಡಿಸ್ತೈತೆ ನಿಮಗೆ ಅಷ್ಟನ್ನ ಹಾಕೋರಿ. ಫಸ್ಟ್ ರಿಂಗ್ ಒಳಗೆ ಎಷ್ಟು ತ್ರಿಬಲ್ ಕ್ರೋಶ ಹಿಡಿಸ್ತೈತಲ್ಲ ಅದ ನೆಕ್ಸ್ಟ್ ಎಲ್ಲ ಬೀಡ್ಗಳಿಗೂ ಅದ ಈಕ್ವಲಾಗಿ ಹಾಕೋಬೇಕು. ನೀವು ಒಂದ್ರಾಗ 12 ಇನ್ನೊಂದ್ರಾಗ 14 ಇಲ್ಲ 9 8 ಹಿಂಗೆ ಹಾಕೋಬೇಡ್ರಿ. ಎಲ್ಲ ಈಕ್ವಲಾಗಿ ಹಾಕೋದ್ರಿಂದ ಎಲ್ಲವೂ ಪರ್ಫೆಕ್ಟಾಗಿ ಈಕ್ವಲಾಗಿ ಬರ್ತೈತಿ. ಸೊ ಹಿಂಗೆ ನೀವು ತ್ರಿಬಲ್ ಕ್ರೋಶನ ಹಾಕ್ಕೋಬೋದು. ನಾನು ಲೈವ್ ಆಗಿ ಕೆಲವೊಂದು ಸ್ಟಿಚಸ್ನ ನಾನು ತಿಳಿಸಕತ್ತೀನಿ ಲೈವ್ನಾಗ. ಸೊ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಲೈವ್ನ ಜಾಯಿನ್ ಆಗಿರಿ. ನಾನು ಯಾವಾಗ ಲೈವ್ ಮಾಡ್ತೀನಿ ನಾನು ಕಮ್ಯುನಿಟಿ ಪೋಸ್ಟ್ ಮಾಡ್ಕೊತೀನಿ. ಸೊ ಈಗ ತ್ರಿಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆಯಿತು. ಎಷ್ಟು ತ್ರಿಬಲ್ ಕ್ರೋಶ ಹಿಡಿತಪ್ಪ ಅಂತಂದ್ರೆ ನನಗೆ ಇಲ್ಲಿ ಒಂದು 11 ಇಲ್ಲ 12 ತ್ರಿಬಲ್ ಕ್ರೋಶ ಹಿಡಿತು. ಸೊ ನಿಮ್ಗೆ ಎಷ್ಟು ಹಿಡಿತೈತೋ ಅಷ್ಟು ನೋಡಿ ಹಾಕೋರಿ. ಫಸ್ಟ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ನಾವು ಹಂಗೆ ಲಾಕ್ ಮಾಡ್ಕೊಂಡು ಈಗ ಮತ್ತೆ ನಾನು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದೆಲ್ಲಿಗೆ ಲಾಕ್ ಮಾಡಿದ್ವೋ ಅದ್ರ ಮ್ಯಾಗ ನಾನು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನೋಡ್ರಿ ಹಿಂಗೆ ಕಾಣಕತ್ತೈತಿ ತ್ರಿಬಲ್ ಕ್ರೋಶ. ಈಗ ನಾನು ಮತ್ತು 4 ಚೈನ್ ಏನು ಹಾಕಿದ್ವಲ್ಲ ಅದರಲ್ಲಿ ಒಂದು ಸಿಂಗಲ್ ಕ್ರೋಶ ಅಂದರೆ ಲಾಕ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ನಾನು ತ್ರಿಬಲ್ ಕ್ರೋಶನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಿಂಗೆ ನಾನು ತ್ರಿಬಲ್ ಕ್ರೋಶನ ಮುಗಿಸ್ತೀನಿ. ಸೊ ಫಸ್ಟ್ ಬೇಸ್ ಸ್ಟೆಪ್ ಆದಮೇಲೆ ಇದು ಸೆಕೆಂಡ್ ರಿಂಗ್ ಫಿಲ್ಲಿಂಗ್ ಕ್ರೋಶದು ನಿಮಗೆ ಬೇಕಂತಂದ್ರೆ ನೀವು ಡಬಲ್ ಕ್ರೋಶ ಥರ್ಡ್ ಸ್ಟೆಪ್ನ ನೋಡಕತ್ತೀನಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶ ಲಾಕ್ ಮಾಡಿದ್ವಲ್ಲ ಅದ್ರ ಮ್ಯಾಗನ ನಾವು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡಿಕೊಂಡು ನಾವಿಲ್ಲಿ ಕಾಂಟ್ರಾಸ್ಟ್ ಕಲರ್ ಸೀರೆ ಕಾಂಟ್ರಾಸ್ಟ್ ಕಲರ್ನ ಹಾಕಕತ್ತೀನಿ. ಸೊ ನೋಡಿರಿ ನಿಮ್ಮ ಹತ್ರ ಸಿಂಗಲ್ ಸ್ಯಾರಿ ಕಲರ್ ಇತ್ತಂದ್ರೆ ಸ್ಯಾರಿ ಫುಲ್ಲು ಒಂದೇ ಕಲರ್ ಇತ್ತಂತಂದ್ರೆ ನೀವು ಒಂದೇ ಕಲರು ಯೂಸ್ ಮಾಡ್ಬೋದು. ಅದ್ರಾಗೂ ಭಾಳ ಅಂದ್ರೆ ಭಾಳ ಯುನೀಕ್ ಕಲರ್ಸ್ ಆಗಿ ಲುಕ್ ಕೊಡ್ತೈತಿ. ಗೋಲ್ಡನ್ ಬೀಡ್ಸ್ ಹಾಕಿರ್ತೀವಲ್ಲ ಹಾಗಾಗಿ. ಸೊ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಅದು ಎಲ್ಲಿಗೆ ಬರ್ತಿತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ದಾರಾನ ಮ್ಯಾಗೆಳ್ದು ನಾನು ಇಲ್ಲಿ ಸ್ಮಾಲ್ ಸೈಜ್ ಗೋಲ್ಡನ್ ಬೀಡನ್ನ ತೊಗೊಂಡೀನಿ. ನೀವುಗೂ ಸ್ಮಾಲ್ ಸೈಜೇ ತೊಗೋರಿ, ಮೀಡಿಯಮ್ ಸೈಜ್ ಬೇಡ. ಯಾಕಂದ್ರೆ ಭಾಳ ದೊಡ್ಡದಾಗಿ ಕಾಣ್ತೈತಿ. ಸೊ ಸಿಂಪಲ್ಲಾಗಿ ಫಿನಿಶಿಂಗ್ ಹಿಂಗೆ ಸ್ಮಾಲ್ ಬೀಡಲ್ಲೇ ಚೆನ್ನಾಗಿ ಕಾಣ್ತೈತಿ. ಸೊ ನಿಮ್ಗೆ ಸೀರೆ ಕಲರ್ ಮೇಲೆ ಡಿಪೆಂಡ್ ಇರ್ತೈತಿ. ಸಿಲ್ವರ್ ಅಥವಾ ಗೋಲ್ಡ್ ಕಲರ್ ಇಲ್ಲ ಕಾಪರ್ ಯಾವ ಕಲರು ನಿಮ್ಮ ಸೀರೆಗಿರ್ತದೋ ಸೊ ಆ ಕಲರು ನೀವು ಬೀಡನ್ನ ತೊಗೋಬೋದು. ಹಿಂಗೆ ನಾನು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳಕತ್ತೀನಿ. ಸೊ ನೋಡಿರಿ
ಬೀಡನ್ನ ಮ್ಯಾಗ ಎಳೆದು ಬೀಡನ್ನ ಸೇರಿಸ್ಕೊಂಡು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಆ ಹೋಲ್ ಏನೈತಲ್ಲ, ನಾವು ತ್ರಿಬಲ್ ಕ್ರೋಶ ಮಾಡಿದಾಗ ಹೋಲ್ ಬಂದಿತ್ತಲ್ಲ ಅದರೊಳಗಡೆ ನಾವು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಡಬಲ್ ಕ್ರೋಶ ಮಾಡ್ಬೇಕಾದ್ರೆ ಜಾಸ್ತಿ ಎಳ್ಯಕ್ಕೆ ಹೋಗ್ಬೇಡ್ರಿ, ಉದ್ದ ಬರೋದು ಬೇಡ. ಅದು ಸ್ವಲ್ಪ ಗಿಡ್ಡಕ್ಕೆ ಶಾರ್ಟ್ ಆಗಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರ್ತೈತಿ, ನೋಡೋಕೆ ಕೂಡ ಲುಕ್ ಇರ್ತೈತಿ. ಮತ್ತು ಸ್ಟಿಫಾಗುನ ಕುಂದಿರ್ತೈತಿ, ಲೂಸ್ ಅನ್ಸೋಂಗಿಲ್ಲ. ಜಾಸ್ತಿ ಎಳಿಬೇಡ್ರಿ ಡಬಲ್ ಕ್ರೋಶ ಮಾಡ್ಬೇಕಾದ್ರೆ. ಹಿಂಗೆ ಎರಡರಾಗ ಒಂದು ಮತ್ತು ದಾರನ ಮ್ಯಾಗ ಎಳೆದು ದಾರದೊಳಗೆ ಬೀಡ್ ಹಾಕ್ಕೊಂಡು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ನೆಕ್ಸ್ಟ್ ಹೋಲ್ದಾಗ ಹಾಕಿ ಎರಡರಾಗ ಒಂದು ಮತ್ತು ಎರಡರಾಗ ಒಂದು ಹಿಂಗೆ ನಾವು ಮಾಡ್ಕೋಬೋದು. ಸೊ ಇದೇ ರೀತಿ ಆರ್ಚ್ ಫುಲ್ಲುಗೂ ನಾವು ಬೀಡ್ ಲಾಕ್ ಮಾಡ್ಕೋತಾ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬರೋಣ. ನೋಡ್ರಿ ಹಿಂಗೆ ಡಬಲ್ ಕ್ರೋಶ ಮತ್ತು ಬೀಡನ್ನ ಹಾಕ್ಕೊಂಡು ಈಗ ನೆಕ್ಸ್ಟ್ ಆರ್ಚ್ ಫುಲ್ಲೂ ನಾವು ಹಾಕೋಣ. ಸೊ ಸಿರಿ ಫುಲ್ಲು ಇದೇ ಪ್ರೊಸೆಸ್. ಆರ್ಚ್ಗೆ ನಾವು ಡಬಲ್ ಕ್ರೋಶ ಮತ್ತು ಬೀಡನ್ನ ಹಾಕೋದು. ಹಿಂಗೆ ಬರ್ತೈತಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್ನ. ಸೊ ಫೈನಲಾಗಿ ಹಿಂಗೆ ಕಾಣ್ತೈತಿ ಬೀಡ್ ವರ್ಕ್ ಮಾಡಿದ್ದಾದ್ಮ್ಯಾಗ. ಸೊ ಇದಕ್ಕೆ ನಾವು ಕುಚ್ಚು ಕಟ್ಕೊಳ್ಳೋಣ. ನೋಡ್ರಿ ಕುಚ್ಚು ಕಟ್ಟೋದ್ಮ್ಯಾಗ ಹಿಂಗೆ ಕಾಣಕತ್ತೈತಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಹಿಂಗೆ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ಸ್ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಮತ್ತು ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.